ಹೇಳಿದ್ದೀವಿ, ಅವ್ರು ಮಾಡ್ತಾರೆ ಅಂತ ಕೂಡ ನಂಬಿದ್ದೀವಿ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಈಗ ನಮ್ಗೆ ಯಾರೋ ಒಬ್ಬರು ಡೊನೇಟರ್ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಟಿಪಿ ರಾಮಲಿಂಗೇಗೌಡ, ಜಿಲ್ಲೆಯ ನ್ಯಾಯಾಲಯಗಳಲ್ಲಿ 48,000 ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಇವುಗಳಲ್ಲಿ ಈಗಾಗಲೇ ಲೋಕ ಅದಾಲತ್ಗೆ ತೆಗೆದುಕೊಳ್ಳಲು 6,900 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಮುಂದಿನ ತಿಂಗಳ 12ರವರೆಗೆ ಸುಮಾರು 10,000 ಪ್ರಕರಣಗಳು ಅದಾಲತ್ಗೆ ಬರುವ ನಿರೀಕ್ಷೆ ಇದೆ. ಒಟ್ಟಾರೆ ಡಿಸೆಂಬರ್ 13ರ ಅದಾಲತ್ನಲ್ಲಿ 8ರಿಂದ 10,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಇದ್ದು, ಜಿಲ್ಲೆಯ ನಾಗರಿಕರು ಸೇವೆಯ ಪ್ರಕರಣಗಳನ್ನು ತ್ವರಿತ ಇತ್ಯರ್ಥ ಮಾಡುವ ಮೂಲಕ ಮಾಡಲಾಗುವುದು ಅಂತ ಹೇಳಿದರು. ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬಂದಲ್ಲಿ ಮಾಧ್ಯಮ ಬೆಳಕಿಗೆ ತನ್ನಿ, ಆಗ ಸಕ್ಷಮ ಪ್ರಾಧಿಕಾರಗಳು ಮತ್ತು ಅಧಿಕಾರಿಗಳು ಪರಿಹರಿಸುವ ಪ್ರಯತ್ನ ಮಾಡಲಿದ್ದಾರೆ. ಈ ಕುರಿತು ಸೂಚನೆಗಳನ್ನು ಈಗಾಗಲೇ ಜಿಲ್ಲಾಡಳಿತಕ್ಕೆ ನೀಡಲಾಗಿದೆ. ಜಿಲ್ಲಾಡಳಿತದ ಅಧಿಕಾರಿಗಳು ಉತ್ತಮ ಸಹಕಾರ ನೀಡುತ್ತಿದ್ದಾರೆ. ಒಂದು ವೇಳೆ ಸಕ್ಷಮ ಪ್ರಾಧಿಕಾರ ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದಿಸದೇ ಇದ್ದರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಮಾಹಿತಿ ನೀಡಲು ಮಾಧ್ಯಮ ಪ್ರತಿನಿಧಿಗಳಲ್ಲಿ ನ್ಯಾಯಾಧೀಶರು ಮನವಿ ಮಾಡಿದರು. ಮತ್ತೆ ತುಂಬ ಖುಷಿ ಪಡುವಂಥ ವಿಚಾರ ಏನಂತ ಹೇಳಿದರೆ, ಈ ಜಿಲ್ಲೆಯಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರುವಂಥ SP ಅವರಾಗಲಿ, DC ಅವರಾಗಲಿ, ಜಿಲ್ಲಾ ಪಂಚಾಯತ್ CO ಅವರಾಗಲಿ, ಎಲ್ಲ ಅಧಿಕಾರಿಗಳು ಯಂಗ್ಸ್ಟರ್ಸ್ ಇರೋದ್ರಿಂದ ನನಗದು ಒಂದು ಲೈಕ್ ಮೈಂಡೆಡ್ ವರ್ಕರ್ ಒಂದು ಅಟ್ಮಾಸ್ಫಿಯರ್ ಇದೆ. ತಮಗೆಲ್ಲ ಗೊತ್ತಿದೆ, ನಾವು ಸಮಾಜದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಏಜ್ ಡಿಸ್ಪ್ಯಾರಿಟಿ ಇದ್ದು, ನಾನು ಸೀನಿಯರು, ನಾನು ಹಾಗೆ ಈಗ ಜೂನಿಯರ್ ಅನ್ನೋದಿದ್ದರೆ ಎಷ್ಟು ಮಟ್ಟಿಗೆ ಕೋಆರ್ಡಿನೇಷನ್ ತಾಳೆಮೇಳ ಇರೋದಿಲ್ಲ ಸರ್ಕಾರಗಳಲ್ಲಾಗಲಿ, ಆಡಳಿತ ನಡೆಸುವಾಗಲಿ. ಬಟ್ ಇಟ್ ಈಸ್ ಮೈ ಲಕ್ಕಿ ಅಪರ್ಚುನಿಟೀಸ್. ಎಲ್ಲರೂ ಕೂಡ ನಾವೇನು ಎಕ್ಸ್ಪ್ರೆಸ್ ಮಾಡಿದ್ವಿ ಅದನ್ನು ಅವ್ರು ಹೋಲ್ ಹಾರ್ಟೆಡಾಗಿ ರಿಸೀವ್ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ಎಕ್ಸ್ಟೆಂಡ್ ದರ್ ಅಶ್ಯೂರ್ ದಟ್ ವಿ ವಿಲ್ ಎಕ್ಸ್ಟೆಂಡ್ ಅವರ್ ಕೋಆಪ್ರೇಷನ್ ಅಂತ ಹೇಳಿದ್ದಾರೆ. ಸೊ ದಟ್ಸ್ ಎ ಗುಡ್ ಥಿಂಗ್. ಐ ವುಡ್ ಲೈಕ್ ಟು ಅಪ್ರಿಷಿಯೇಟ್ ದಿಸ್ ಸೇಮ್. ಅಟ್ ದಿ ಸೇಮ್ ಟೈಮ್ ನಮ್ಮ ಬಾರಲ್ಲೂ ಕೂಡ ಒಂದು ಯಂಗ್ ಟೀಮ್ ಇದೆ. ಅಧ್ಯಕ್ಷರು ಕೂಡ ಆಲ್ಮೋಸ್ಟ್ ನಮ್ಮ ಕಾಂಟೆಂಪ್ರರೀಸ್. ಸೊ ಹಾಗಾಗಿ ಅಲ್ಲೂ ಕೂಡ ನನಗೇನಂಥ ಸಮಸ್ಯೆಗಳಿಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಣ. ಈ ಜಿಲ್ಲೆಯ ಸಾಮಾನ್ಯ ನಾಗರಿಕರ ಕಷ್ಟಕ್ಕೆ ನಾವೆಲ್ಲ ಸ್ಪಂದಿಸೋಣ. ಅವ್ರಿಗೆ ಶೀಘ್ರವಾಗಿ ನ್ಯಾಯದಾನ ಮಾಡಲಿಕ್ಕೆ ನಾವೆಲ್ಲ ಶ್ರಮಿಸೋಣ. ತಾವೆಲ್ಲ ಅದಕ್ಕೆ ಕೋಆಪ್ರೇಷನ್ ಕೊಡಿ. ಎಲ್ಲೇ ಒಂದು ಕೆಟ್ಟದ್ದು ಕಂಡ್ರೂ ಅದನ್ನು ಪಬ್ಲಿಷ್ ಮಾಡಿ ನ್ಯಾಯಾಲಯಗಳ ಗಮನಕ್ಕೆ ತನ್ನಿ. ಅಷ್ಟೆಲ್ಲ ಸೂಕ್ತ ಪ್ರಾಧಿಕಾರಗಳಿದ್ದಾವೆ, DC ಅವರು, SP ಅವರೆಲ್ಲ. ಅಲ್ಲೆಲ್ಲೂ ಆಗದೇ ಇದ್ದಾಗ ಲಾಸ್ಟು ಕೋರ್ಟಿಗೆ ಬರಲಿ. ಯಾಕೆಂದರೆ ಕೋರ್ಟ್ ಈಸ್ ನಾಟ್ ದಿ ಪೆನೇಷಿಯಾ ಫಾರ್ ಆಲ್ ದಿ ಪ್ರಾಬ್ಲಮ್ಸ್. ಎಷ್ಟೋ ಸಮಸ್ಯೆಗಳಿಗೆ ಅಲ್ಲಿದ್ದಲ್ಲೇ ಪರಿಹಾರಗಳು ಸಿಗ್ತವೆ, ಆದರೆ ನಾವು ಹುಡ್ಕೋದಿಲ್ಲ. ನೇರ ಬಂದು ಕೋರ್ಟ್ ಕದ ತರ್ತೀವಿ, ಲಾಯರ್ನ ಭೇಟಿ ಆಗ್ತೀವಿ, ಕೋರ್ಟ್ ಅರ್ಜಿ ಹಾಕ್ತೀವಿ. ಅದಕ್ಕೆ ಏನಾಗ್ತದೆ ಅಂದರೆ, ಒಂದು ನ್ಯಾಯಾಲಯದ ಮೇಲೆ ಒತ್ತಡನೂ ಜಾಸ್ತಿ ಆಗ್ತದೆ. ಎರಡನೇದು ಕಕ್ಷಿಗಾರರಿಗೆ ಏನು ಅನ್ನೆಸೆಸರಿ ಬರ್ಡನ್, ಲಿಟಿಗೇಷನ್ ಎಕ್ಸ್ಪೆನ್ಸಸ್ ಎಲ್ಲ ಬರ್ತದೆ. ಸೊ ಹಾಗಾಗಿ ಆರ್ಟಿಕಲ್ 226 ಆ್ಯಂಡ್ 32 ಏನು ನಾವು ನಿನ್ನೆ ಕಾನ್ಸ್ಟಿಟ್ಯೂಷನ್ ಡೇ ಮಾಡುವಾಗ ಓದಿದ್ದೀವಿ, ಸಾಂವಿಧಾನಿಕ ಪರಿಹಾರಗಳು ಅಂತ ಹೇಳ್ತೀವಿ, ರಿಟ್ ಜುರಿಸ್ಡಿಕ್ಷನ್ ಅಂತ. ಅಲ್ಲಿ ಹೇಳೋದು ಕೂಡ ಅದೇ, ಬಿಫೋರ್ ಯು ಅಪ್ರೋಚಿಂಗ್ ದಿ ರಿಟ್ ಕೋರ್ಟ್ಸ್, ಹೈ ಕೋರ್ಟ್ಸ್ ಆರ್ ಸುಪ್ರೀಂ ಕೋರ್ಟ್, ಯು ಮಸ್ಟ್ ಎಕ್ಸಸೈಸ್ ಆಲ್ ದಿ ಅವೈಲಬಲ್ ರೆಮಿಡೀಸ್. ಎಲ್ಲೂ ನಿಮಗೆ ಪರಿಹಾರ ಸಿಗದೇ ಇದ್ದಾಗ ಆ ನಂತರ ಕೋರ್ಟಿಗೆ ಬನ್ನಿ, ನಾವಿದ್ದೀವಿ ಅಂತ. ಸೊ ಅದು ಬರೀ ನಾಟ್ ಓನ್ಲಿ ದಿ ರಿಟ್ ಕೋರ್ಟ್ಸ್ ಬಟ್ ಇಟ್ ಆಲ್ಸೋ ಅಪ್ಲಿಕಬಲ್ ಟು ದಿ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಆಲ್ಸೋ. ಹಾಗಾಗಿ ಎದ್ದ ತಕ್ಷಣ ನಾವು ಕೋರ್ಟಿಗೆ ಬಂದು ಲಿಟಿಗೇಷನ್ ಫೈಲ್ ಮಾಡೋ ಬದಲು ಬೇರೆ ಪರಿಹಾರಗಳೇನು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಅಪ್ರೋಚ ಮಾಡಿರಲ್ಲ. ನಂದು ಸಮಸ್ಯೆ ಇದೆ ಅಂದರೆ ಆ ಅಧಿಕಾರಿಗಳು ಎಷ್ಟೋ ಜನ ಅಲ್ಲಿ ಅವರ ಅಧಿಕಾರ ವ್ಯಾಪ್ತಿನಲ್ಲಿ ಪರಿಹಾರ ಕೊಡಲಿಕ್ಕೆ ರೆಡಿ ಇರ್ತಾರೆ. ಬಟ್ ಯಾರೂ ಕೇಳದೇ ಇದ್ದಾಗ ಅವರೇ ಹುಡುಗ ಬಂದು ಕೆಲಸ ಮಾಡೋದಿಲ್ಲ. ತಮಗೆಲ್ಲ ಗೊತ್ತಿದೆ, ಎತ್ತ ತಾಯಿ ಕೂಡ ಮಗು ಅಳ್ದೇ ಇದ್ದರೆ ಹಾಲು ಕುಡಿಸಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಷ್ಟಗಳ ಬಂದಾಗ, ಆರೋಗ್ಯ ಕೆಟ್ಟಾಗ ದವಾಖಾನೆಗೆ ಹೋಗಲೇಬೇಕು. ದವಾಖಾನೆ ನಮ್ಮ ಹತ್ರ ಬರೋದಿಲ್ಲ. ಆಗ ಅನುಸಾರವಾಗಿ ನಮ್ಮ ಯಾವುದೇ ಸಮಸ್ಯೆಗಳಿಗೂ ಸಂಬಂಧಪಟ್ಟ ಇಲಾಖೆಗಳನ್ನ ಅಪ್ರೋಚ್ ಮಾಡಿ ಅವರು ಯಾವುದಕ್ಕೆ ಸಹಕಾರ ಕೊಡದೇ ಇದ್ದಂಥ ಸಂದರ್ಭ ನಂತರ ನ್ಯಾಯಾಲಯಗಳ ಬಂದು ಅವರ ಹಕ್ಕುಗಳನ್ನ ಪ್ರತಿಪಾದಿಸ್ಕೊಳ್ಳಿಕ್ಕೆ ಎಲ್ಲರಿಗೂ ಸಂವಿಧಾನದತ್ತವಾದ ಹಕ್ಕು ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜ್ಯ ಪಂಚಾಯಿತಿ ಮೂಲಕ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ಈ ಬಾರಿ ಡಿಸೆಂಬರ್ 13ರ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು, ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಷೇಮಗಳು,
ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ಸೇರಿದಂತೆ ಇತರ ಪ್ರಕರಣಗಳನ್ನು ಉಭಯ ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದರು. ಡಿಸೆಂಬರ್ 13ರ ಅದಾಲತ್ನಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕುಗಳ ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಅವರು ಉಪಸ್ಥಿತರಿದ್ದರು. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.